ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ನಮಗೆ ಮಾಹಿತಿ ಹಾಗೆ ಮಾರ್ಗದರ್ಶನ ನೀಡೋದಕ್ಕೆ ಕಾರ್ಯಕ್ರಮದಲ್ಲಿ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಹಣಕಾಸಿನ ವಿಚಾರವಾಗಿ ನಾವು ಮಾತನಾಡುವಾಗ ಪ್ರತಿಯೊಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ಅಲರ್ಟ್ನೆಸ್ ಆಗ್ತಾರೆ ಅಥವಾ ಅಲರ್ಟ್ ಆಗ್ತಾರೆ ಅಂತ ಹೇಳ್ಬೋದು. ನಾವು ಸಂಪಾದನೆ ಮಾಡಿರುವಂಥ ಹಣ ನಮ್ಮ ಬಳಿನೇ ಇರಬೇಕು ಸದಾಕಾಲ ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ? ತುಂಬ ಜನ ಹೇಳ್ತಿರ್ತಾರೆ ದುಡ್ಡೇನೋ ಬರುತ್ತೆ, ಆದರೆ ಹೆಂಗೆ ಖರ್ಚಾಗುತ್ತೋ ನೀರು ಥರ ಖರ್ಚಾಗ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ ಅಂತ. ಸದಾಕಾಲ ನಮ್ಮ ಹತ್ರ ಹಣ ಉಳಿಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ನೀವು ಕೇಳಿದ ಪ್ರಶ್ನೆಗೆ ಬಹುಶಃ ನನಗೆ ರಾತ್ರಿ ಕೊಟ್ಟಂಥ ಆ ಪರಮಶಿವ ಆ ಒಂದು ಕನಸನ್ನು ನನ್ನ ಭಕ್ತರ ಮುಂದೆ ಬಿಚ್ಚಿ ಹಿಡೋದೇ ಆದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಪವಾಡ ಜರುಗುವಂಥದ್ದೇ ಸರಿ. ಅದು ಈ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀತಿ ಬಂಧುಗಳೇ, ಶನಿವಾರ ಇವತ್ತು ಯಾರು ಈ ವಿಡಿಯೋ ನೋಡಿ ಕೇಳಿರ್ತೀರೋ 80 ರೂಪಾಯಿ, 10 ರೂಪೀಸ್ ಈಗ ಕೌಂಟ್ ಮಾಡ್ತೀರಲ್ಲ, ಈಗಲ್ಲ, ಹೀಗೆ ಕೌಂಟ್ ಮಾಡ್ತಕ್ಕಂತಹದ್ದು. 10 ರೂಪಾಯಿ 8 ಇವತ್ತು ನೀವು ಹೀಗೆ ಲೆಕ್ಕ ಮಾಡ್ತಕ್ಕಂಥದ್ದು ಒಂದು ಉಪ್ಪಿನ ಬೌಲಲ್ಲಿ ಇರ್ತಕ್ಕಂತಹದ್ದು. ಮತ್ತು 100 ರೂಪೀಸ್ ಅಂದರೆ 100 ರೂಪಾಯಿ ನೋಟುಗಳನ್ನು ಮತ್ತೆ ನೀವು 8 ರೆಡಿ ಮಾಡ್ಕೊಳ್ತಾ ಅದು ನೀವು 8 ಬಾರಿ ಮತ್ತೆ ಲೆಕ್ಕ ಮಾಡ್ತಕ್ಕಂಥದ್ದು. ಅಂದರೆ 8 ಬಾರಿ ಲೆಕ್ಕ ಮಾಡ್ತಕ್ಕಂಥದ್ದು, ಅದು ಒಂದು ಬೌಲಿಗೆ ಇಡುವಂಥದ್ದು. ನಂತರ ಇನ್ನೂ ಸಾಧ್ಯವಾದರೆ ಒಂದು 8,000 ರೂಪಾಯಿ ತನಕ ಇವತ್ತು ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಕೌಂಟ್ ಮಾಡ್ತಕ್ಕಂಥದ್ದು. ಈಗ ನಾನು 10 ರೂಪೀಸ್ ಹೇಳಿದ್ನಲ್ಲ, ಅದನ್ನು ಇವತ್ತು ನೀವು ಎಷ್ಟೊತ್ತಿಗೆ ವಿಡಿಯೋ ನೋಡಿರ್ತೀರೋ, ಜಸ್ಟ್ ಇದಾದ ಮೇಲೆ 9 ರಿಂದ 10 ಒಳಗಡೆ ಎಷ್ಟು ಜನ ಲೆಕ್ಕ ಮಾಡ್ತೀರೋ ಮಾಡಿಕೊಳ್ಳಿ. ಗುರುಗಳೇ, ನಂದು ಕೌಂಟ್ ಆಗಿದೆ ಅಂತ ಮೆಸೇಜ್ ಹಾಕಿ. 80 ರೂಪಾಯಿ ನೋಟು ಒಂದು, ನಂತರ 100 ರೂಪೀಸ್ ನೋಟನ್ನು ತೆಗೆದುಕೊಳ್ತಾ ಅದನ್ನು ನೀವು 8 ಬಾರಿ ಲೆಕ್ಕ ಮಾಡ್ತಕ್ಕಂತಹದ್ದು ಕೂಡ, ಅದನ್ನು ಕೂಡ ಒಂದು ಬೌಲ್ಗೆ ಇಡ್ತಕ್ಕಂಥದ್ದು. ಇನ್ನು 8,000 ಇದೆಯಲ್ಲ, ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಕರೆಕ್ಟಾಗಿ ಕೌಂಟ್ ಮಾಡ್ತಕ್ಕಂಥದ್ದು. ನನ್ನ ಹತ್ರ 8,000 ಇಲ್ಲ ಗುರುಗಳೇ. ಅದ್ಭುತವಾಗಿ ಇನ್ನು ನೀವು ಆ 800 ಇತ್ತಲ್ಲ ಬಹುಶಃ, ಅಥವಾ ನನ್ನ ಹತ್ರ 800 ಕೂಡ ಇಲ್ಲ ಗುರುಗಳೇ. ಆ 80 ರೂಪಾಯಿನ ಪದೇ ಪದೇ ನೀವು ಕೌಂಟ್ ಮಾಡ್ತಕ್ಕಂತಹದ್ದು. ಒಟ್ಟಾರೆ ಇಲ್ಲಿ 3 ಉಪ್ಪಿನ ಬೌಲನ್ನು ಹಿಡಲೇಬೇಕಾಗತ್ತೆ. ಆ ಉಪ್ಪಿನ ಬೌಲ್ ಮೇಲೆ ಹಿಡ್ತಕ್ಕಂತಹದ್ದು 80 ರೂಪಾಯಿ, 800 ರೂಪಾಯಿ, 8,000 ಇಷ್ಟನ್ನು ಕೂಡ ಇಡ್ತಕ್ಕಂಥವ್ರು ಇಡ್ತಾ ಬನ್ನಿ. ಬಹುಶಃ ಗೊತ್ತಿಲ್ಲ, ನೀವು ಅಂದುಕೊಂಡ ಹಣವನ್ನು ನೀವು ಮಾಡ್ಕೊಳ್ತೀರಿ. ಇದನ್ನು ಏನು ಮಾಡಬೇಕು, ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಭಾಳ ಮುಖ್ಯವಾಗಿರ್ತದೆ ಘಟ್ಟ ಇದು. ನೀವು ರಾತ್ರಿ 10 ಗಂಟೆ 10 ನಿಮಿಷ ಇವತ್ತಿರ್ತಕ್ಕಂಥ ವಾಸವಾಂಬ ಜಯಂತಿ, ನಿಮಿಷಾಂಬ ಜಯಂತಿ. ಯಾವ ನಿಮಿಷಕ್ಕೆ ಯಾರ ಹಣೆ ಬರಹ ಹೇಗೆ ಬೇಕಾದರೂ ಕೂಡ ಬದಲಾಗಬಹುದು. ಹಾಗಾಗಿ ಇವತ್ತಿರ್ತಕ್ಕಂತಹ ದಶಮಿ ವಾಸವಾಂಬ ಹಾಗೂ ನಿಮಿಷಾಂಬ ಕೃಪೆ ನಿಮ್ಮ ಮೇಲೆ ಆಗಬೇಕು ಅಂತಂದರೆ ಈ ಉಪ್ಪು ನಂತರ ಈ ಹಣದ ಪ್ರಯೋಗವನ್ನು ಯಾರೆಲ್ಲ ಕೂಡ ಮಾಡಿಕೊಳ್ತಿರೋ, ಯಾರು ಪದ್ಧತಿಯನ್ನು ಅನುಸರಿಸ್ತಿರೋ, ಇನ್ನು ಇಲ್ಲಿಂದ ಬರ್ತಕ್ಕಂತಹದ್ದು ಏನು ಇದೆಯೋ ಆ ಒಂದು 8,000 ರೂಗಳನ್ನು ನೀವು ಲೆಕ್ಕ ಮಾಡಿರ್ತಕ್ಕಂಥದ್ದು ಒಂದು ಬೌಲ್ ಮೇಲೆ, ಆ 800 ರೂಗಳನ್ನು ಕೌಂಟ್ ಮಾಡಿರ್ತಕ್ಕಂಥದ್ದು ಒಂದು ಉಪ್ಪಿನ ಬೌಲ್ ಮೇಲೆ, ಇನ್ನು 80 ರೂಪಾಯಿನ ಕೌಂಟ್ ಮಾಡಿರ್ತಕ್ಕಂಥ ಒಂದು ಉಪ್ಪಿನ ಬೌಲ್ ಮೇಲೆ ಕೈ ಇಟ್ಟು ನೀವು ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು. ನಾನು ಅನೇಕ ರೀತಿಯಾಗಿರ್ತಕ್ಕಂತಹ ಯಮ ಯಾತನೆಗಳನ್ನು ಅನುಭವಿಸಿದ್ದೇನೆ, ಪಡುಪಾಟಗಳನ್ನು ಕಂಡಿದ್ದೇನೆ, ಸೋತಿದ್ದೇನೆ. ಎಷ್ಟು ಬಾರಿ, ಒಂದೊಂದು ಬಾರಿ ಗೆದ್ದಿರಬಹುದು ಕೂಡ ನನ್ನ ವ್ಯಾಪಾರದಲ್ಲಿ. ಇಲ್ಲಿಂದ ಆಚೆಗೆ ನಾನು ಗೆಲುವನ್ನು ಕಾಣಲೇಬೇಕು, ನನ್ನ ಬದುಕಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸುಂದರಮಯವಾಗಿ ನಿರ್ಮಾಣ ಮಾಡಿಕೊಳ್ಳತಕ್ಕಂಥ ದೇದೀಪ್ಯಮಾನವಾಗಿದ್ದ ಬದುಕು ನಂದು ಆಗಬೇಕು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಇವತ್ತು ಪರಮಶಿವನನ್ನು. ಅಂತಹ ಪರಮಶಿವನನ್ನು ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಂತಂದರೆ ಶಿವ ಧ್ಯಾನಸ್ಥರಾಗ್ತಕ್ಕಂತಹದನ್ನು ನೋಡುವಂಥದ್ದು. ನೀವು ಒಂದು ಫೋಟೋ ನೋಡ್ತಕ್ಕಂಥದ್ದು, ಅಥವಾ ಶಿವ ನೃತ್ಯವನ್ನು ಆಡ್ತಾ ಇರ್ತಕ್ಕಂತಹದ್ದು ಒಂದು ಪ್ರತಿಮೆ, ಒಂದು ಫೋಟೋ ನೋಡ್ತಕ್ಕಂಥದ್ದು, ಅಥವಾ ಆ ಉಮಾಮಹೇಶ್ವರರಿಬ್ಬರು ಇರ್ತಕ್ಕಂಥ ಫೋಟೋ ಒಮ್ಮೆ ನೋಡ್ತಕ್ಕಂತಹದ್ದು ರಾತ್ರಿ ನೀವು ಹಣವನ್ನು ಕೌಂಟ್ ಮಾಡಿದ್ದಾದ ಮೇಲೆ. ನಂತರ ಇದನ್ನು ಏನು ಮಾಡಬೇಕು ಗೊತ್ತಾ, ಇನ್ನು ಬರ್ತಕ್ಕಂತಹ ಮುಂದೆ 24ನೇ ತಾರೀಕು ಶುಕ್ರವಾರ ಪಾಡ್ಯಮಿ ಬರ್ತಾ ಇದೆ. 24ನೇ ತಾರೀಕು ಶುಕ್ರವಾರ ಬಹುಶಃ ಅದರಲ್ಲೇ ಒಂದು ನೋಟು, ಅದರಲ್ಲೇ ಒಂದು ನೋಟು, ಅದರಲ್ಲೊಂದು ನೋಟು,
ತಾರೀಕು ಹೇಳ್ತಾ ಇದ್ದೀನಿ ಮೊದಲೇ 24 ಲಕ್ಷ್ಮಿ ಸಂಖ್ಯೆ. ಅಂತಹ 24 ಶುಕ್ರವಾರ ಯಾವುದಾದ್ರೂ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಥವಾ ನಿಮ್ಮ ಹತ್ರ ಇರ್ತಕ್ಕಂಥ ಯಾವುದೋ ದೇವಸ್ಥಾನದ ಹುಂಡಿ ಒಳಗಡೆ ಹಾಕ್ತಕ್ಕಂತಹದ್ದು. ಬಹುಶಃ ನನ್ನ ಕರ್ಮಗಳು ಏನಿದಾವೋ ಏನೋ, ನನ್ನ ಪ್ರಾರಬ್ಧ ಕರ್ಮಗಳು ಎಂಥ ಇದಾವೋ ಏನೋ, ನನ್ನ ಸಂಚಿತ ಕರ್ಮಗಳು ಅದೆಂಥ ಇದಾವೋ ಏನೋ ಗೊತ್ತಿಲ್ಲ. ಬಹುಶಃ ಅದೆಲ್ಲವೂ ಕೂಡ ನೀಗಬೇಕು, ತೊಲಗಬೇಕು. ನನ್ನನ್ನು ಆವರಿಸಿರ್ತಕ್ಕಂಥ ಇಷ್ಟು ಕಷ್ಟಗಳು ಸಾಕು ನನಗೆ ಅಂತ ಹೇಳ್ತಾ, ಇನ್ನೇನಿದ್ರೂ ಕೂಡ ಜಯ ಮತ್ತು ವಿಜಯದ ಪತಾಕೆಯೇ ವ್ಯವಹಾರ ವ್ಯಾಪಾರ ನನ್ನದಾಗಬೇಕು ಅಂತ ಕೇಳಿಕೊಳ್ತಾ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಿರ್ತೀರಿ. ಯಾರ ಜೊತೆಗೆ? ಆ ಉಮಾಮಹೇಶ್ವರರ ಜೊತೆಗೆ ಈ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಇನ್ನು ಈ ಹಣವನ್ನು ನೀವು ಯಾವುದಕ್ಕೆ ಬೇಕಾದರೂ ಕೂಡ ಖರ್ಚು ಮಾಡ್ತಾ ಬರಬಹುದು. ಅದೇ ಶುಕ್ರವಾರದ ಸಾಯಂಕಾಲ ಈ ಉಪ್ಪನ್ನು ನೀವು ಅಡುಗೆಗೂ ಬಳಸ್ಕೊಳ್ಬೇಕಾಗತ್ತೆ. ಒಟ್ಟಾರೆ ಮನೆಯವರೆಗೆ ಇದು ಉಪಯೋಗವಾಗಬೇಕು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಮೇಲೆ ಇರ್ತಕ್ಕಂಥದ್ದು ಇನ್ನು ಮತ್ತೆ ವೇಸ್ಟ್ ಮಾಡ್ತಕ್ಕಂಥದ್ದು, ನೀರಿಗೆ ಹಾಕ್ತಕ್ಕಂಥ ವರ್ಷದ ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು. ನೀವು ಒಟ್ಟಾರೆ ನಿಮಗೆ ಉಪಯೋಗ ಆಗಲಿಕ್ಕೆ ಮಾಡ್ಕೊಳ್ತೀರಿ ಅಂತಂದರೆ ಬಹಳಷ್ಟು ಅದ್ಭುತವಾಗಿ ನಿಮ್ಮ ಕುಟುಂಬಕ್ಕೆ ದೊಡ್ಡ ಮಟ್ಟದಲ್ಲಿ ಉಪಯೋಗವಾಗುತ್ತೆ ಈ ಹಣ. ಪ್ರೀತಿಯ ಬಂಧುಗಳೇ, ಖಂಡಿತ ಗುರುಗಳೇ. ಇನ್ನು ಈ ಒಂದು ಪ್ರಕ್ರಿಯೆಯನ್ನು ದೇವರ ಮನೆಯಲ್ಲಿ ನಾವು ಮಾಡಬೇಕಾಗತ್ತಾ? ಖಂಡಿತ ದೇವರ ಮನೆ ಬೇಡ, ಅಡುಗೆ ಮನೆ ಅಥವಾ ಅವರ ಕೋಣೆ, ಅವರು ಏನು ರೆಸ್ಟ್ ಮಲಗ್ತಕ್ಕಂತಹ ಕೋಣೆ ಇದೆಯೋ, ವಿಶ್ರಾಂತಿ ಪಡ್ತಕ್ಕಂಥ ಗೃಹ ಏನಿದೆಯೋ ಆ ರೂಮಲ್ಲಿ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠವಾಗ್ತಕ್ಕಂಥದ್ದು. ಅವರ ಹಣವನ್ನು ಯಾವಾಗಲೂ ದೇವರ ಮನೆಗೆ ತೆಗೆದುಕೊಂಡು ಬರಲ್ಲ. ಸಾಧ್ಯವಾದಷ್ಟು ಅವರದೇ ತಿಜೋರಿ, ಅವರದೇ ಕಪಾಟು, ಅವರದೇ ಬೀರು, ಅವರದೇ ಪೆಟ್ಟಿಗೆಯಲ್ಲಿರುತ್ತಲ್ಲ ಅಂತಹ ಜಾಗದಲ್ಲೇ ಮಾಡ್ತಕ್ಕಂಥ ಉತ್ತಮ. ನೀವು ಕೇಳಿದ್ದು ಒಳ್ಳೇದಾಯಿತು. ಮತ್ತು ಅವರು ಇಲ್ಲೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಈ ಉಪ್ಪನ್ನು ಅದೇ ಪದ್ಧತಿಯಲ್ಲಿ 3 ಬೌಲ್ ಇರ್ತಕ್ಕಂತಹದ್ದು. ಆ 3 ಬೌಲ್ ಸಣ್ಣ ಸಣ್ಣದಾಗಿರ್ತಕ್ಕಂಥದ್ದು ಕೂಡ ಸಾಕು. ಒಟ್ಟಾರೆ ಆ ನೋಟನ್ನು ಮಡಚಿ ಅದ್ರ ಮೇಲೆ ಇಡಬೇಕು. ಆ ತರಹದ್ದು ಚಿಕ್ಕದಿದ್ರು ಕೂಡ ಸಾಕು. ಖಂಡಿತ ಗುರುಗಳೇ, ಎಷ್ಟು ಒಂದು ಉಪಯುಕ್ತವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ನಮಗೆ ಹಣ ಬರುತ್ತೆ, ಆದರೆ ಹಣ ಉಳಿತಾ ಇರಲ್ಲ ಅನ್ನೋರು ಈ ಒಂದು ಪ್ರಯೋಗವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹಣ ಸದಾಕಾಲ ನಮ್ಮ ಹತ್ರ ಇರುತ್ತೆ ಅಂತ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಹಣ ನಿಮ್ಮ ಹತ್ರನೇ ಉಳಿಬೇಕು ಅಂತಂದರೆ ಯಾವೊಂದು ಪ್ರಯೋಗವನ್ನು ನೀವು ಮಾಡಬೇಕಾಗತ್ತೆ, ದಿನಾಂಕವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಬೇಕು ಅಂತ ಗುರುಗಳು ಮಾಹಿತಿಯನ್ನು ನೀಡಿದರೆ ತಪ್ಪದೇ ಇದನ್ನು ಫಾಲೋ ಮಾಡಿ. ಅದಷ್ಟೇ ಅಲ್ಲದೆ ಇದೇ ಮೇ 31ನೇ ತಾರೀಕು ಗುರುಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂಥ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಮಿಸ್ ಆಗಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ನೀವು ಅಂದ್ಕೊಂಡಾಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.